ಚಿಟ್ಟಿಮ್ಮ ಹೆಂಗೆ ಸರ್ಪ್ರೈಸ್ ಜಗವೇ ನೀನು ಗೆಳತಿಯೇ. ಆಸಕ್ತಿ ಇದು ಯಾರಿದು? ಇದು ಸಾನಿಯಾ ನೆಹ್ವಾಲ್. ಏನ್ ಬೇಕು ಹೇಳಿ. ನನಗೆ ನೀನ್ ಬೇಕು. ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ಸೊ ಆ್ಯಕ್ಚುಲಿ ಮದುವೆ ಆದಮೇಲೆ ಯಾರಿಗೂ ಇಂಥ ಗತಿ ಬರಬಾರ್ದಪ್ಪ. ಏನಪ್ಪ ಅಂತಂದರೆ, ಮದುವೆ ಆಗಿದ ತಕ್ಷಣ ಆಷಾಢ ಬಂದರೆ ನಿಮಗೆ ಗೊತ್ತಲ್ಲ, ಹೋಗಿ ನಾವು ಅವರಲ್ಲಿ ನಾವಿಲ್ಲಿ ಆಷಾಢ ಆದಮೇಲೆ ಅದೇನೋ ಅತ್ತೆ ಸೊಸೆ ಒಟ್ಟಿಗಿರಬಾರ್ದು ಅಂತ ಅಂದರು. ಸೊ ಅದಕ್ಕೆ ಅವಳನ್ನ ಚಿಕ್ಕಮಂಗ್ಳೂರಲ್ಲಿ ಬಿಟ್ಟು ಬಂದೆ. ಸೊ ಈಗ ಅವಳನ್ನ ಏನು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಆಷಾಢ ಇನ್ನೂ ಏನು ಮುಗ್ದಿಲ್ಲ, ಬಟ್ ಒಂದು ವಾರ ಅಟ್ಲೀಸ್ಟ್ ಅವ್ರ ಮನೇಲಿ ಇರಲೇಬೇಕು ಅಂತೇನೋ ಅವ್ರು ಉಳಿದಂತೆ. ಸೊ ಅದಕ್ಕೆ ಒಂದು ವಾರ ಆಯಿತು. ಸೊ ನಾನು ಅವಳನ್ನ ಕರ್ಕೊಂಬರೋದಕ್ಕೆ ಒಬ್ಬನೇ ಹೋಗ್ತಾ ಇದ್ದೀನಿ. ಆಮೇಲೆ ಯಾರ ಜೊತೆ ಹೋಗ್ತಿಲ್ಲಪ್ಪ ಆಮೇಲೆ. ಸೊ ಒಬ್ಬನೇ ಹೋಗ್ತಾಯಿದ್ದೀನಿ. ಆ್ಯಂಡ್ ಅವಳಿಗೆ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗಿರುತ್ತೆ. ಅವಳಿಗೇನು ಹೇಳಲಿಲ್ಲ ನಾನು ಬರ್ತಾ ಇರೋದು. ಸೊ ಸಿಕ್ಕಾಪಟ್ಟೆ ಸರ್ಪ್ರೈಸ್. ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಏನು ಎತ್ತ ನೋಡೋಣ. ಸೊ ಆ್ಯಂಡ್ ಅವ್ರ ಮನೆಯೂ ಕೂಡ ತೋರಿಸ್ತೀನಿ, ಚಿಕ್ಕಮಂಗ್ಳೂರಲ್ಲಿರೋ ಮನೇನ. ಆ್ಯಂಡ್ ಬೈಬೇಡಿ ಆಮೇಲೆ ಏನಪ್ಪ ಕಾರ್ ಓಡಿಸ್ಕೊಂಡು ಹೋಗ್ತಿದೆ ಅಂತ. ಮುಂದೆಗಡೆ ರೋಡ್ ನೋಡಿಕೊಂಡೇ ಹೋಗ್ತಿದ್ದೀನಿ. ಆ್ಯಂಡ್ ಸೀಟ್ ಬೆಲ್ಟ್ ಕೂಡ ಹಾಕಿದ್ದೀನಿ. ಆ್ಯಂಡ್ ಸೇಫ್ ಡ್ರೈವ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸುಮಾರು ಜನ ಒಂದಷ್ಟು ಪ್ರಶ್ನೆ ಕೇಳ್ತಾ ಇದ್ದೀರಾ, ಮದುವೆ ಆದಮೇಲೆ ಹೆಂಗೆ ಅನಿಸ್ತಿದೆ ಬ್ರೋ ಅಂತ. ಸೊ ಮದುವೆ ಆದಮೇಲೆ ಏನಿಲ್ಲಪ್ಪ, ಎಲ್ಲ ಸಖತ್ತಾಗಿ ಆಗಿದೆ. ಏನು ಬದಲಾವಣೆ ಇಲ್ಲ. ಯಾಕಂದರೆ 5 ವರ್ಷನೂ ಹಂಗೆ ನಾವು ಖುಷಿಯಾಗಿ ಚೆನ್ನಾಗಿದ್ವಿ. ಅವಾಗೇನಂದರೆ ದಿನಕ್ಕೆ 2 ಅವರ್ 1 ಅವರ್ ಮೀಟ್ ಮಾಡ್ತಿದ್ವಿ. ಇವಾಗ 24 ಅವರ್ಸ್ ಜೊತೆಗೆ ಇರ್ತಿದ್ದೀವಿ. ಸೊ ನೋಡೋಣ, ಈಗ ಅಲ್ಲಿ ಹೋಗ್ಬಿಟ್ಟು ಅವಳನ್ನ ಮಾತಾಡ್ಸೋಣ, ಹಂಗೆ ಅವ್ರ ಮನೇನ ನೋಡೋಣ. ಸೊ ಕಮಾನ್, ಲೆಟ್ಸ್ ಗೋ. ಈ ಬ್ಯಾಟ್ರಿ ಗಾಡಿ ತಂದರೆ ಒಂದು ಏನು ನಿಮಿಷ ಗೊತ್ತಾ, ಚಾರ್ಜ್ ಹಾಕೊಂಡು ಬರಬೇಕು. ಆ್ಯಂಡ್ ಇನ್ನೊಂದು, ನಾನು ಆಲ್ರೆಡಿ ಹೇಳಿದ್ದೆ, ನಾನು ಬರ್ತಿರೋದು ಅವಳಿಗೆ ಒಂದು ಸರ್ಪ್ರೈಸ್ ಆಗಿರುತ್ತೆ ಅಂತ. ಬಟ್ ಅವಳಿಗೆ ಗೊತ್ತಿಲ್ಲ ನಾನು ಬರ್ತಿರೋದು. ಸರ್ಪ್ರೈಸ್ ಮಾಡೋಣ, ಅವಳು ಹೆಂಗೆ ರಿಯಾಕ್ಟ್ ಆಗ್ತಾಳೆ ನೋಡೋಣ. ಅವಳು ಆ್ಯಕ್ಚುಲಿ 2-3 ಸತಿ ಫೋನ್ ಮಾಡಿದಾಗ ನಾನು ಜನರಲಾಗಿ ಕಾರ್ ನಿಲ್ಲಿಸ್ಬಿಟ್ಟೆ ಮಾತಾಡ್ತೆ, ಯಾಕಂದರೆ ಡೌಟ್ ಬಂದುಬಿಡುತ್ತೆ ಅಂತ. ಆ್ಯಂಡ್ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತಂದರೆ ಒಂದೇ ಮೊಬೈಲ್ ನನ್ನ ಹತ್ರ ಇರೋದು. ಸೊ ಇನ್ಯಾನು ಕರ್ಕೊಂಬಂದಿಲ್ಲ. ಸೊ ಎನಿವೇಸ್ ಈಗ ಹೋಗೋಣ. ಇನ್ನೇನು 1 ಅವರಲ್ಲಿ ಅವಳಿಗೆ ಸರ್ಪ್ರೈಸ್ ಮಾಡೋಣ. ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ. ಸೊ ಕಮಾನ್, ಲೆಟ್ಸ್ ಗೋ. ತುಂಬ ಲೇಟ್ ಆಗಿಬಿಡ್ತು. ಸೊ ಈಗ ಬರ್ತಾ ಇದ್ದೀನಿ, ನಾನು ಅರೈವ್ ಆಗಿದ್ದೀನಿ. ಆಚೆ ಕಡೆನೇ ಕಾಯ್ತಾವಳೆ, ಅಲ್ಲೋಡಿ ಆಚೆ ಕಡೆನೇ ಕಾಯ್ತಾವಳೆ, ಅಲ್ಲೋಡಿ. ಅಯ್ಯಯ್ಯೋ, ಹಾಯ್ ಹಾಯ್ ಚಿಟ್ಟಿಮ್ಮ, ಹೆಂಗೆ ಸರ್ಪ್ರೈಸ್? ಜಗವೇ ನೀನು ಗೆಳತಿಯೇ. ನೀನು ಮಿಸ್ ಮಾಡ್ಕೊಂಡೆ, ಅದಕ್ಕೆ ನಿನಗೋಸ್ಕರ ಬಂದಿದ್ದೆ. ಈಗ ಬಂದಿದ್ದೀನಲ್ಲ ನಿಂಗೋಸ್ಕರ. ಆಯ್ತು, ಈಸಿಯಾಗಿ ನನ್ನ ಬಿಟ್ಟು ಹೋಗ್ಬಿಟ್ಟು ಆರಾಮಾಗಿ ನೀನು ಇವಾಗ ಬಂದಿದ್ಯಲ್ಲ. ಈಗ ಬಂದೆ ಬಾ ನೋಡು. ಬಾ, ನೀನ್ ಯಾಕೆ ಆಚೆನೇ ಇದೆಯಾ? ಏನಾಯ್ತು? ಆಯ್ತು, ಲವ್ ಯು. ಏನ್ ಗೇಮು? ಬಂದೇರು. ಆಯ್ತು, ಈಗ ನಮ್ಮ ಜನಮ್ಮ ಆಟ ಆಡ್ತಿದ್ದಾರೆ, ಮಕ್ಳ ಜೊತೆ ಆಟ ಆಡ್ತಿದ್ದಾಳೆ. ಏನಕ್ಕೆ ಮಕ್ಳ ಜೊತೆ ನನಗೆ ಅದಕ್ಕೆ ಮಕ್ಳ ಜೊತೆ ಆಟ ಆಡ್ತಿದ್ದ. ಈ ಟೈಮ್ ಕ್ರಿಕೆಟ್ ಎಲ್ಲ ಆಡ್ತೀನಿ ನನ್ನ ಮಕ್ಕಳು. ಕ್ರಿಕೆಟ್ ಆಡ್ತಾರೆ. ಇಲ್ಲಿ ಬಾಲ್ ಎಲ್ಲಿ ಇವಾಗ ಆಡ್ತಿದ್ದೆ. ಟ್ರೂತ್ ಆರ್ ಯಾವ್ದು ಆಡ್ತಿದ್ದೆ? ಟ್ರೂತ್ ಆರ್ ಡೇರ್. ಟ್ರೂತ್ ಆರ್ ಡೇರ್. ಆಮೇಲೆ ಕಲರ್ ಐಡೆನ್ಸಿ. ನೀನ್ ಚಿಕ್ಕ ಹುಡುಗಿನ ಮದುವೆ ಆಗಿದೆ. ಆರಾಮಾಗಿ ನನ್ನ ಬಿಟ್ಟು ಹೋಗ್ಬಿಟ್ಟಲ್ಲ, ಆರಾಮಾಗಿದ್ಯಾ? ಅಲ್ಲಿ ಆರಾಮಾಗಿಲ್ಲ, ಅಲ್ಲಿ ಕೆಲ್ಸಗಳು ಮುಗಿಸ್ಕೊಂಡು ನಿನ್ಗೋಸ್ಕರ ಬಂದ. ಏನ್ ಚಿಕ್ಕ ಮಗಳು ಇಲ್ಲೇ ಇದೀನಿ ಜನ್ಮ. ಒಂದ್ ಮಾತು ಹೇಳಿಲ್ಲ, ಬರಲ್ಲ ಏನಕ್ಕೆ ಬರ್ಬೇಕು, ಮಂಡೆ ಬರ್ತೀನಿ ತಾನೆ. ಅದಕ್ಕೆ ಸರ್ಪ್ರೈಸ್ ನಿನಗೋಸ್ಕರ. ಲವ್ ಯು. ಅಲ್ಲ, ನೀವೇ ತಾನೆ ಹೇಳಿದ್ವಿ ಏನು ಬರ್ಬೇಕು ನಾನು ಮಂಡೆ ಬರ್ತೀನಿ ಅಂದ್ರೆ. ಏನ್ ಸಡನ್ ಆಗಿ ನಂಗೆ ನಿಜ ನಂಬಕ್ ಆಗ್ತಿಲ್ಲ. ಇದು ಏನೋ ಮೇ ಬಿ ಏನೋ ಕೆಲಸ ಇರಬೇಕು ಅದಕ್ಕೆ. ಇಲ್ಲ ನಿನಗೋಸ್ಕರ ಸತ್ಯ, ನಿನಗೋಸ್ಕರ ಬಂದಿರೋದು. ನಿಜವಾಗ್ಲೂ ನಿನಗೋಸ್ಕರ ಬಂದಿರೋದು. ಕೆಲ್ಸದ ಮೇಲೆ ಕರ್ಕೊಂಡು ಹೋಗ್ಲಿ, ಯಾರಿಗೆ ಬರಬೇಕಾಗಿತ್ತು. ಲಾಜಿಕ್ ಆಗಿ ಹೇಳು. ಕರ್ಕೊಂಡು ಹೋಗ್ತೀರಾ? ಸದ್ಯ ಲವ್ ಯು ಬಂದರು. ಲವ್ ಯು. ಐಡೆನ್ಸಿ ಆಡ್ತೀರಾ? ಆಡಿ. ಚೆನ್ನಾಗಿ. ಏನ್ ಗೊತ್ತಾ, ಅದೇನೋ ಇದೆಯಲ್ಲ, ಒಂದ್ ತಾಳಿ ಲೈಫ್ ಖಾಲಿ ಅಂತ, ಟೋಟಲ್ ಖಾಲಿ ಅಂತ. ಅದು ನೋಡಿ, ಇದು ನಮ್ಮ ಮತ್ತೆ ಮನೆ. ಸೊ ನೋಡಿ, ಹಂಗೆ ಹಾಕಿ ಚಪ್ರ ಹಂಗೆ ಇದೆ. ಸೊ ವಿ ಗೆಟಿಂಗ್ ಇನ್. ತುಂಬಾ ಲೇಟ್ ಆಯ್ತು ಬಂಗಾರು, ತುಂಬಾ ಲೇಟ್ ಆಯ್ತಲ್ಲ. ಫೈನಲಿ ನನ್ನ ಹೆಂಡತಿ ಮನೆಗೆ ಬಂದೆ. ನಂಗೆ ನಿಜ ಆಗ್ತಾ ಇಲ್ಲ. ಯಾಕೆ ಬಂಗಾರು? ನಂಗೋಸ್ಕರ ಬರಲ್ಲ. ನಿನಗೋಸ್ಕರ ಸತ್ಯೋಲು
ಪ್ರಾಮಿಸ್ ನನ್ ನಿನಗೋಸ್ಕರ ಮೇಲೆ ಹಾಕ್ಬಿಟ್ಟ ಪ್ರಮಾಣನ ಇಷ್ಟು ವರ್ಷ ಎಲ್ರ ಮೇಲೆ ಹಾಕಿ ಇಲ್ಲ ಇಲ್ಲ ಕಳಿಸ್ಬಿಟ್ರಿ ಸೊ ವಿ ಕೇಮ್ ಎಲ್ಲೋ ಗೋರೆ ಮೇಲ್ಗಡೆ ರೂಬಿ ಬ್ರೌನಿ ತೋರಿಸ್ತೀನಿ ಬ್ರೌನಿನ. ಸೊ ಮೇಲ್ಗಡೆ ನೋಡಿ 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 ಯಾರು ಬಂದ್ರು ಯಾರು ಯಾರು ಇಲ್ಲ ನೋಡಿ ನೋಡು. ಅಯ್ಯೋ 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 ಇಲ್ಲಿ ಏನೇನು ನಡಗ್ಬೇಡ ಯಾರು ಬಂದ್ರು ಬಾಸ್ ನಿಬಿ ನಡಗ್ಬೇಡ 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 ನೋಡಿ ನಡಗ್ತಾವ್ ನೋಡಿ. ಯಾರಪ್ಪ ಇದು? ಏನ್ 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 ಏನು ಆಯ್ತು 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 ನಡಗ್ತಾವ್ ನೋಡಿ ನಡಗ್ತಾವ್ರೆ. ಏನಕ್ಕೆ 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 ಏನು ಬ್ರೌನಿ. ರೂಬಿ ರೂಬಿ ಥೂ ಬ್ರೌನಿ ಸ್ಲೂಬಿ ಅಂತ ಬರ್ತಿದೆ. ನಾಯಿ ಡಾಗ್ ಹೆಸರೇ ಗೊತ್ತಿಲ್ಲ. ಇಲ್ಲ ಇಲ್ಲ ಸಾಕಿದ್ದಾರೆ ಸ್ಲೂಬಿ ನಾನು ಬ್ರೌನಿನ್ ಸಾಕಿದ್ದು ಸ್ಲೂಬಿನ್ ಸಾಕಿಲ್ಲ. ಎಲ್ಲ ಸುಳ್ಳು. ಲೇ ಬ್ರೌನಿ ನಾನೇ ಸಾಕಿದ್ದು ಟ್ರೀಟ್ ಎಲ್ಲ ಕೊಟ್ಬಿಟ್ಟು ಲೇ ಟ್ರೀಟ್ ಕೊಟ್ಟು ಯಾರು ಒಂದ್ ಬ್ರೌನಿ 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 ಇಲ್ಲಿ ಬ್ರೌನಿ ಯಾರು ಸಾಕ್ತಾರ? ಜಂಪ್ ಜಂಪ್ ಬ್ರೌನಿ ಜಂಪ್ ಜಂಪ್ ಇಲ್ಲಿ ಅವಳು ನನ್ ಕಡೆನೇ ಇರ್ತಾಳೆ. ಅದು ಅದು ಜಂಪ್ ಅದು ಸ್ಲೂಬಿ ಜಂಪ್. ಎಸ್ 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 ನೋಡಿ ಹೆಂಗೆ ಬ್ರೌನಿ ಶೇಕನ್ ಶೇಕನ್ ಶೇಕನ್. ಅಯ್ಯೋ 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 ಇಡೀ ಕಾಲೆಲ್ಲ ಹಾಳು ಮಾಡಿದ್ರೆ. ಹೇಳ್ತಿದ್ರೆ ನಾನು ಸ್ವಲ್ಪ ರೆಡಿನಾದ್ರು ಬೇಡ ಬೇಡ ಇಟ್ಸ್ ಓಕೆ. ನೀನೇನ್ ರೆಡಿ ಆದ್ರೂ ರೆಡಿ ಆಗ್ತದ್ರು ಹಂಗೆ ಇರದ್ಯಾ ನೋಡಕ್ಕಾಗಲ್ಲ. ಈಗ ಸೊ ಇದು ಒಂಥರ ಹೋಮ್ ಟೂರ್ ತರ ಈಗ ಬಂದಿರೋದು. ಸೊ ಇದು ಆಕ್ಚುಲಿ ಯಾರು ಗೊತ್ತಾ ನಮ್ಮ ಹುಡುಗಿರು ಮನೆ ತೋರಿಸ್ತೀನಿ. ಏನಾಗಲ್ಲ ಹೆಂಗೆಂಗೋ ಏನಿಲ್ಲ ಡೀಸೆಂಟ್ ಆಗಿ ಇದೆ ಅಷ್ಟು. ಇದು ನಾನು ಬರ್ತಾ ಇದ್ದ ಗೊತ್ತಿದೆ ಏನಾದ್ರು ರೆಡಿ ಮಾಡಿದೆ ಬಂಗಾರ ಹಿಂಗೆ ಇರುತ್ತೆ ನಿನ್ ರೂಮ್. ಅದೇನು ಹಂಗಂಗೆ ಎಲ್ಲ ನೋಡಿ ಇದು ಆಕ್ಚುಲಿ ಏನು ಇನ್ನ ಅಸಹ್ಯವಾಗಿಟ್ಟಿದೆ. ಇದು ನೋಡೋದ ಎಷ್ಟು ಅಸಹ್ಯವಾಗಿಟ್ಟಿದೆ ನೋಡೋದ ಗೊತ್ತಾಗುತ್ತೆ. ತೆಗಿ 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 ಮಿಸ್ ಮಿಸ್ ತೆಗಿ 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 ನೋಡಿ ಎಷ್ಟು ಅಸಹ್ಯವಾಗಿ ಅರ್ಧಂಬರ್ಧ ಬಟ್ಟೆ ಪ್ಯಾಂಟು. ನನಗೆ ಹೇಳ್ತೀನಿ ನೀನ್ ಕರೆಕ್ಟ್ ಆಗಿ ಇಟ್ಕೊ ಅಂತ ಇವಳೇ ವರ್ಷ ಇಟ್ಕೊಳ್ತೀನಿ. ನಿಮಿಷ ಇದೆ ನಿಮಿಷ ಇದೆ ಸ್ಯಾರಿ ಇಟ್ಕೊಳ್ತೀನಿ ಆಯ್ತಾ. ನೋಡಿ ಅಪರೂಪ ಬರೋದಿಲ್ಲಿ ಅನ್ಬಿಟ್ಟು ಹೆಂಗಂದ್ರೆ ಹಂಗೆ ಇಟ್ಟಿದ್ದಾಳೆ ಆಕ್ಚುಲಿ ಎಲ್ಲ. ಸೊ ಇದು ಏನು ಇಲ್ಲ. ಸೊ ನೋಡಿದ್ರಲ್ಲ ಹಿಂಗೆ ಅವಳು ರೂಮ್ ಇಟ್ಬೋದು. ನನಗೇನಾದ್ರು ಬಟ್ಟೆ ಮಡ್ಸ್ಕೊಂಡಿಲ್ಲ ಅಂದ್ರೆ ನೀವು ಇದ್ದಾಗ ಮನೇಲೆಲ್ಲ ಇದ್ದಾಗ ಬಂದು ಹೇಳೋಳು ಈ ಬಟ್ಟೆನೆ ಮಡ್ಸ್ಕೊಂಡು ಎಷ್ಟು ಅಸಹ್ಯವಾಗಿ ಇಟ್ಕೊಂಡಿದ್ದೀರ. ನಾನು ನೀಟಾಗಿ ಮಡ್ಚಿಟ್ಕೊಂತೀನಿ ನಿಮ್ ತರ ಎಲ್ಲ ಇಟ್ಕೊಳ್ಳೋದು. ಈ ಬಾಲ್ಕನಿ ತುಂಬಾ ನನ್ನ ಫೇವ್ರೇಟ್. ಯಾಕೆ ಗೊತ್ತಾ ಮನ್ಸಿಗೆ ಏನಾದ್ರು ನೋವಾದಾಗ ಸಿಕ್ಕಾಪಟ್ಟೆ ಬೇಜಾರಾದಾಗ ಬಂದಿಲ್ಲು ಇಲ್ಲಿ ನಿಂತ್ಕೊಂಡ್ರೆ ಏನ್ ಮಾಡ್ತಾರೆ ಕೇಳಿ. ಇಲ್ಲಿ ಬಂದ್ ಏನ್ ಮಾಡ್ತೀರಿ ಟೀ ಕುಡಿತೀವಿ ನೋಡಿ. ಇಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ಹಂಗೆ ನೋಡ್ತಾ ಇದ್ರೆ ಅದು ಮಳೆ ಬರೋ ಟೈಮಲ್ಲಿ ಅಂತೂ ಸಕ್ಕದಾಗಿರುತ್ತೆ ಆಕ್ಚುಲಿ. ಮಳೆ ಬಂದಿರೋ ಟೈಮ್. ಸೊ ಒಂದ್ ವಾರ ನೀನ್ ಇಲ್ಲೇ ಇದೆಲ್ಲ ಹೆಂಗ ಅನ್ಸ್ತು ನಿನಗೆ? ಎಲ್ಲ ಮಕ್ಳೆಲ್ಲ ಸ್ಕೂಲ್ಗೆ ಹೋಗ್ತಾರಾ ಏನ್ ಮಾಡೋದು ಬೋರ್. ಮಕ್ಳೆಲ್ಲ ಸ್ಕೂಲ್ ಹೋಗ್ತಾರೆ ಫುಲ್ ಬೋರ್ ಆಗುತ್ತೆ. ನನಗೂ ನೀನ್ ಅಂದ್ರೆ ಬೋರೆ ಇಲ್ವಾ? ಆದ್ರೂ ಟೈಮ್ಸ್ ಅದೆಲ್ಲ ಆಗಿರೋ ಫೀಲೇ ಇಲ್ಲ. ಯಾಕೆ ನೀವ್ ಮದ್ವೆ ಆಗಿದ್ದು 3 ದಿವಸ ಜೊತೆಲಿ ಇದ್ದಿದ್ದು. ಇನ್ನೆಲ್ಲ ನಮ್ಮ ಮದುವೆ ಆದ್ಮೇಲೆ ಆಷಾಢ ಬಂತು ಅದಕ್ಕೋಸ್ಕರ ನಾನು ಅವ್ರ ಮಮ್ಮಿ ಆಷಾಢ ಒಂದ್ ವಾರ ಇಲ್ಲಿ ಇರ್ಲೇಬೇಕಂತ ಅದು ರೂಲ್ ಅಂತೆ ಬಂಗಾರ. ರೂಲ್ ಅಂತ ಏನಕ್ಕೆ ಮಾಡ್ತಾರೆ ಅದೆಲ್ಲ? ಆಷಾಢ ಏನಕ್ಕೆ ಮಾಡ್ತಾರೆ ಅಂದ್ರೆ ಅವಾಗಿನ ಕಾಲದಲ್ಲಿ ಈ ಆಶಾ ಅನ್ನೋರು ತುಂಬಾ ಊರಲ್ಲಿ ಓಡಾಡ್ತಿದ್ರು. ಅವಾಗ ಎಲ್ಲಡ 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 ತಪ್ಪಾಗಿ ಜನ ಮಕ್ಕಿಗೆ ಹೋಗಿದ್ಬಿಟ್ರೆ ನಂಗೆ ಗೊತ್ತಿಲ್ಲ ಆಷಾಢದ್ರೇನು. ಆಷಾಢ ಬಂದಾಗ ಅತ್ತೆ ಸೊಸೆ ಒಟ್ಟಿಗಿರಬಾರ್ದು ಅಂತ ಒಂದೇ ಬಾಕ್ಲಲ್ಲಿ ಅತ್ತೆ ಸೊಸೆ. ಆದ್ರಿಂದ ನಾನು ಒಳ್ಳೆ ಬಿಟ್ಟಿದ್ದೆ. ತುಂಬಾ ಬೇಜಾರಾಯ್ತು. ಒಂದು ದಿನ ಮಾಡಿ ನಾನು ನೋಡಲ್ಲ ಮಾತು ಆಡಲ್ಲ ಮಿಸ್ ನೋಡಲ್ಲ ಅಂತ ಕೇಳಿ. ಯಾಕೆ ನೋಡಲ್ಲ ಅಂತ ಕೇಳಿ. ನಾನು ಅದೇ ಬೈದ್ರೆ ಯಾಕೆ ನೋಡಲ್ಲ ಅಂತ ಕೇಳು. ಇದಕ್ಕೆ ಮರ್ತಿದ್ರೆ ತರ ನಾನು ನೋಡಕ್ಕೆ ಯಾವತ್ತೂ ಮರ್ತಿಲ್ಲ ನೋಡು. ಯಾವತ್ತು ಮರಿಯೋರಿಗೂ ವಿಡಿಯೋ ಕಾಲ್ ಮಾಡ್ತೀನಿ. ಏನ್ ಗೊತ್ತಾ ನಾನು ನಿನ್ ಫೋಟೋ ಝೂಮ್ ಮಾಡ್ತಾ ಇರ್ತೀನಿ. ಅವಾಗ ಡಿಪಿ ನೋಡ್ತಾ ಇರ್ತೀನಿ. ನಮ್ಮ ಹುಡುಗಿ ನನ್ನ ಹೆಂಡ್ತಿ ಅಂದ್ರೆ ಮನ್ಸಲ್ಲಿ ಇಲ್ಲ. ನಾನು ಡಿಪಿಲಿ ಗೊತ್ತಾಯ್ತು. ನಿನ್ ಮನ್ಸಲ್ಲಿ ಇಲ್ಲ ಅಲ್ಲ ಡಿಪಿಲಿ ಮನ್ಸಲ್ಲೂ ಇದೆಯಾ? ಸೊ ಇವಾಗ ಬಾ ಹಂಗೆ ಇನ್ನೊಂದು ವಿಷಯ ಹೇಳ್ಬೇಕು. ವಿಷಯ ಏನ್ ಹೇಳ್ಬೇಕು ಹೇಳು. ಏನು ಗೊತ್ತಾ ಬಂದಿಲ್ಲ ಇಷ್ಟು ದಿವಸ. ನಾನು ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಏನಕ್ಕೆ ಅಂದ್ರೆ ಯಾರಾದ್ರೂ ಮದ್ವೆ ಆಗಿ ಒಂದ್ ವೀಕಿಗೆ ಯಾರು ಬ್ಯಾಡ್ಮಿಂಟನ್ ಹೋಗ್ತಾರ? ಯಾರಾದ್ರೂ ಹೋಗ್ತಾರಾ? ಇವ್ರು ಹೋಗಿ ನಮ್ದು ಅಪ್ಪು ಕಪ್ ನಡೀತಿದೆ. ಸೊ ಅದನ್ನ ಹುಡುಗರಿಗೆ ಏನ್ ಇಷ್ಟ? ಟೈಮ್ ಸಿಕ್ತಾಗ ಒಂದ್ ಸ್ವಲ್ಪ ಕ್ರಿಕೆಟ್, ಬ್ಯಾಡ್ಮಿಂಟನ್, ಸ್ಪೋರ್ಟ್ಸ್ ಟೈಮ್ ಸಿಕ್ತಾಗ ಹುಡುಗರ ಜೊತೆ ಹೋಗಿ ಬಿಟ್ರೆ ಏನ್
ಬಂದಿರ್ತೀವಿ ಮದ್ವೆ ಆದ್ಮೇಲೆ ನಮ್ ಲೈಫ್ ಹಿಂಗಿರುತ್ತೆ ಹಂಗಿರುತ್ತೆ ಜೊತೆಗಿರ್ತೀವಿ ಅಂತ. ಶುರು ಆಯ್ತು. ಇವ್ರು ಬ್ಯಾಡ್ಮಿಂಟನ್ ಕ್ರಿಕೆಟ್ ಅಂತ ಹುಡುಗರ ಜೊತೆ ಹೋಗ್ಬಿಟ್ರೆ ನಮ್ ಕತೆ ಏನು? ಆಯ್ತು, ಇಲ್ಲಿ ಆರಾಮಾಗಿದ್ಯಾ? ವರ್ಷ ಪೂರ್ತಿ ನಿನ್ ಜೊತೆ ಇರ್ತೀನಿ. ವರ್ಷದ ಒಂದೆರಡು ದಿವಸ ನಮ್ಗೆ ಟೈಮ್ ಕೊಡೋದು. 2 ದಿವಸ ಇರ್ಲಿಲ್ಲ ಮದ್ವೆ ಆಗಿ. ಇದಕ್ಕೆ ಒಂದು ಡಿಬೇಟ್ ಮಾಡ್ಬೇಕು. ಇಲ್ಲ, ಇಲ್ಲ, ಒಂದ್ ದಿವಸ ಡಿಬೇಟ್ ಮಾಡೋಣ ಇದಕ್ಕೆ. ಲ್ಯಾಪ್ಟಾಪ್ ಓಕೆ, ಲ್ಯಾಪ್ಟಾಪ್ ಇದೆಲ್ಲ ಡ್ರಾಯಿಂಗ್ ಮಾಡಿರೋದಾರು ನೋಡಿ. ಎಲ್ಲ ಎಷ್ಟು ಜನ ಮಕ್ಕಳು ಡ್ರಾಯಿಂಗ್ ಮಾಡ್ತಾರೆ. ಇದೆಲ್ಲ ಅಲ್ಲಿ ಮಾಡಿರೋದು ಎಷ್ಟಗಾರ ಮಾಡಿದ್ರು ನೋಡಿ. ಇದೆಲ್ಲ ಮಾಡಿರೋದು ನಾನೇ, ಖುಷಿಗೆ ನಾನೇ ಹೇಳ್ಕೊಟ್ಟಿದ್ದೆ ಇದೆಲ್ಲ. ಡ್ರಾಯಿಂಗ್ ಮಾಡಮ್ಮ, ನೀನು ಒಂದು ಒಳ್ಳೆ ಆರ್ಟಿಸ್ಟಿಕ್ ಗರ್ಲ್ ಆಗುವಂತ, ಒಂದು ಒಳ್ಳೆ ಆರ್ಟಿಸ್ಟಿಕ್ ಗರ್ಲ್ ಆಗುವಂತ ನಾನೇ ಹೇಳ್ತೀನಿ. ಬಿಡಿಸಿ ಒಂದ್ ಕೊಡಪ್ಪ, ಒಂದು ಬಿಡಿಸಿ ಡ್ರಾಯಿಂಗ್ ಬಿಡಿಸಿ. ಡ್ರಾಯಿಂಗ್ ಬಿಡಿಸಿ ನಾ ಲೇ ಕಣ್ ಮುಚ್ಕೊಂಡ್ಬಿಟ್ಟು ಇದೆಲ್ಲ ನಾನೇ ಮಾಡ್ಕೊಟ್ಟಿದ್ದೆ ಅವಳಿಗೆ. ಅವಳು ಚಿಕ್ಕ ವಯಸ್ಸಲ್ಲಿ ಅಳ್ತಾ ಇದ್ದು ನಾನು ತಿದ್ದಿ ನೋಡಿ ಇದೆಲ್ಲ ಮಾಡಿದೆ. ಅವಳಿಗೆ ಈ ಆರ್ಟ್ ಮೇಲೆ ತುಂಬಾ ಆಸಕ್ತಿ ಇದೆ. ಯಾರಿದು? ಇದು ಸಾನಿಯಾ ನೆಹ್ವಾಲ್. ಒಂದ್ಸಲ ಸಾರಿಯಲ್ಲಿ ಇಟ್ಕೊಂಡು ಹೆಂಡತಿ ಮನೆ, ಹೆಂಡ್ರ ಮನೆ. ಬ್ರೌನಿ ನಾನು, ಸ್ಲೂಬಿ ನೀವು. ಈಗ ನಾನು ಅವಳು ನಾನು ಫ್ರೆಶ್ ಆಗಿ ಮಕ್ಕ ತೊಳ್ಕೊಂಡು ರೆಡಿ ಆಗಿದ್ದೀನಿ. ವೈಟ್ ಆಗ್ಬಿಟ್ಟಿದ್ದೀರಾ? ಯೂಟ್ಯೂಬ್ ಬಿಡ, ಸುಸ್ತಾಗಿದ್ದೀನಿ. ಸೊ ಜನಮ್ಮ, ಸೊ ನಿಮ್ಮ ಮನೆಗೆ ಈಗ ಫಸ್ಟ್ ಟೈಮ್ ವ್ಲಾಗ್ ಮಾಡ್ಕೊಂಡು ಬಂದಿರೋದು, ಹೆಂಗ ಅನ್ಸುತ್ತೆ ಹೇಳೆ? ಖುಷಿ ಆಗ್ತಾ ಇದೆ, ಬಟ್ ನನಗೆ ಇನ್ನೂ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಬಂದಿರೋದ ನಿನ್ ಕಣ್ಣಲ್ಲಿ ಒಂದ್ ಸ್ವಲ್ಪ ನೀರ್ ಬಂತು. ಯಾಕೆ ಕಣ್ಣಲ್ಲಿ ನೀರ್ ಬಂತಾವಲ್ಲ? ಗೊತ್ತಿಲ್ಲ, ಹಂಗೆ ನಾನು ಮಿಸ್ ಮಾಡ್ಕೊಂಡ. ಅದಕ್ಕೆ ನಾನು ಕ್ಯೂಟ್ ಇದ್ದೀನಿ. ಯಾಕೆಲ್ಲ ಹುಡುಗಿ ನನ್ನ ಮಿಸ್ ಮಾಡ್ಕೋತಾರೆ? ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್. ನಾನ್ ಮಿಸ್ ಮಾಡ್ಕೊಂಡೆ, ಅದು ನಾನು ಒಪ್ಕೊಳ್ತೀನಿ. ನೀವು ಮಿಸ್ ಮಾಡ್ಕೊಂಡ್ರೆ ಮಿಸ್ ಮಾಡ್ಕೊಂಡೆ ಬಂದರು. 100% ನಾನು ತುಂಬಾ ಮಿಸ್ ಮಾಡ್ಕೊಂಡೆ. ನಾನು ಎಷ್ಟು ಅಳ್ತಿದ್ದೆ. ಕಾಲ್ ಮಾಡ್ತಾರೆ, ಆಮೇಲೆ ವಿಡಿಯೋ ಕಾಲ್. ಹಲೋ ಹಲೋ ಅಂತ ನಾನು ಎಷ್ಟು ಸತಿ ಮಿಸ್ ಮಾಡ್ಕೊಂಡು ನನಗೆ ಗೊತ್ತಿಲ್ಲ. ಹಲೋ ಹಲೋ ಅಂತ ಹೇಳ್ತಾರ. ಹಲೋ ಹಲೋ ನನ್ ಕೈಲಿ ಆಗ್ತಿಲ್ಲ ಕಣೋ ನೋಡಕ್ಕೆ. ಅಷ್ಟೇ ಅಲ್ಲ, ನನಗೋಸ್ಕರ ನನ್ನ ಹೆಂಡತಿ ಅವ್ರ ಮನೇಲಿ ನನಗೋಸ್ಕರ ಸ್ಪೆಷಲ್ ಆಗಿ ಬಿರಿಯಾನಿ ಚಿಲ್ಲಿ ಚಿಕನ್ನ ಕುಕ್ ಮಾಡ್ತಾ ಇದ್ಲು. ಬಿರಿಯಾನಿ ಮಾಡ್ತಿದ್ದಾಳೆ. ಯಾಕೆ ಚೆನ್ನಾಗಿ ಬಿರಿಯಾನಿ ಮಾಡ್ತಿದ್ಯಾ? ನಾನ್ ಮಾಡಿಲ್ಲ ಬಿರಿಯಾನಿ. ಅಲ್ಲ, ಏನಕ್ಕೆ ಬಿರಿಯಾನಿ ಮಾಡ್ತಿದ್ಯಾ ಅಂತ. ನೀವು ಬಂದಲ್ಲ ಸಡನ್ ಆಗಿ, ಹಾಂ, ಅದಕ್ಕೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸಡನ್ ಆಗಿ ಬಂದಿದ್ದ ತಕ್ಷಣ ತರಕ್ಕೆ ಶುರು ಮಾಡಿದ್ದ ನೋಡಿ. ನಾನು ಆಲ್ರೆಡಿ ಫ್ರೆಶ್ ಅಪ್ ಆಗಿ ಬರೋಷ್ಟು ಹೋಗಿ ಚಿಕನ್ ತಂದು. ಇನ್ನೇನು ಈಸಿ ಆಗುತ್ತಲ್ಲ, ಬೇಗ ಬೇಗ ಮಾಡಿದ್ರು. ಆಮೇಲೆ ಸೋ ಸ್ವೀಟ್ ಬಂಗಾರು. ನೀವು ಮಾಡ್ತಾ ಇದ್ದಾರೆ. ಯಾಕೆ ನೀವು ಬಂದಿದ್ದೀರಾ ಅಂತ. ನನ್ನ ಹೆಂಡತಿ ನನಗೋಸ್ಕರ ಮಾಡ್ತಾಳೆ ಬಿರಿಯಾನಿ. ಆದ್ರೆ ಇದನ್ನ ಯೂಟ್ಯೂಬ್ ನೋಡ್ಕೊಂಡು ಮಾಡಿರ್ತಾಳೆ. ಇದನ್ನ ಫಸ್ಟ್ ನಿಮ್ಮನೆಯವ್ರು ಯಾರು ತಿನ್ಲಿ. ಇಲ್ಲ, ಇದು ಆಕ್ಚುಲಿ ಬಿರಿಯಾನಿ ನಾನು ಮಾಡಿಲ್ಲ, ನಮ್ಮ ಅಕ್ಕ ಮಾಡಿದ್ದು. ಓಕೆ, ನಾನು ಅದು ತಿರುಗಿಸ್ತಿದ್ಯಾ ಅಷ್ಟೇ. ಮತ್ತೆ ನನಗೋಸ್ಕರ ಮಾಡ್ತಿದ್ಯಾ ಅಂತ ಬ್ಲಾಗ್ ಅಲ್ಲಿ ಹೇಳ್ತಾರೆ. ಇದೇನು ನನ್ನ ನಾಟಿ ಸ್ಟೈಲ ಇಲ್ಲಾಂದ್ರೆ ಯಾವ ಸ್ಟೈಲ್ ಇದು? ಮಾಮೂಲಿ ಹೈದರಾಬಾದಿ ಸ್ಟೈಲ ಇದು? ಇದು ಚಿಕ್ಕಮಂಗ್ಳೂರು ಸ್ಪೆಷಲ್. ನಮ್ಮ ಚಿಕ್ಕಮಂಗ್ಳೂರು ಜಾಸ್ತಿ ಇದೆ. ಓ, ಟೊಮೊಟೊ ಬಾತು ಪೀಸಾ ಕಲಿಸ್ಬೇಡ ಕಣ, ಹಂಗೆ ಬಿಡೆ ಪೊಂಗಕ್ಕೆ. ಇದು ಡೈನಿಂಗ್ ಟೇಬಲ್, ಸಿಂಪಲ್ ಆ್ಯಂಡ್ ಎಲಿಗೆಂಟು ಮನೆ. ಕ್ಯೂಟಾಗಿ ಸಿಂಪಲ್ ಆಗಿ. ಸೊ ಸಿಗಬೇಡ ಖುಷಿ ಆಗುತ್ತೆ. ಮನೆಗೆ ಬಂದ ನನಗೆ ಫುಲ್ ಫ್ರೀಯಾಗಿ. ಸೊ ಸ್ಪೆಷಲಾಗಿ ಏನೋ ಮಾಡ್ತಾಳೆ. ಪುಟುಕ್ ಚಟಕ್ ಅನಿಸ್ತಾವಳೆ. ನಾನು ಬಂದಿದ್ದೀನಿ ಏನೋ ಸ್ಪೆಷಲ್ಗೆ. ಏನಿದು ಇನ್ನೊಂದೇನೋ ಐಟಮ್ ಅದು? ಇದು ಹೋಳಿಗೆ ಸಾಂಬಾರ್. ನನ್ನ ಫೇವ್ರೇಟ್ ಅಂತ ಹೋಳಿಗೆ ಸಾಂಬಾರು ಮಾಡ್ತಿದ್ಯಾ? ನನಗೆ ಆ್ಯಕ್ಚುಲಿ ಹೋಳಿಗೆ ಸಾಂಬಾರು ತಿಂದರೆ 3 ದಿವಸ ಇಟ್ಕೊಂಡು ತಿಂದಿದ್ದೆ. ನಮ್ಮಮ್ಮ ಮಾಡಿದ್ದು. ಹೌದು, ನಮ್ಮಮ್ಮ ಸಖತ್ತಾಗಿ ಮಾಡ್ತಾರೆ ಆ್ಯಕ್ಚುಲಿ. ನೀನು ಸಾಂಬಾರು ಮೋಸ್ಟ್ಲಿ ಒಂದೊತ್ತು ತಿನ್ನೋದೇ ಕಷ್ಟ ಅನ್ಸುತ್ತೆ ನನಗೆ, ಯಾಕೋ ಅಲ್ವಾ? ಕ್ರೋ ಇಲ್ಲ ಕ್ರೋ, ನಿಜ ತಾನೆ? ಅಂದ್ರೆ ನಾನು ಅದು ಕೆಟ್ಟದಾಗ ಮಾಡ್ತೀನಾ? ಇಲ್ಲ, ಅದು ಕೆಟ್ಟದಾಗ ಮಾಡಲ್ಲ. ನೀನ್ ಮಾಡೋ ಅಡ್ಗೆ ಕೆಟ್ಟದಾಗಿರುತ್ತೆ ಅಷ್ಟೇ. ಇಲ್ಲ, ಓಕೆ, ನಾನು ತಿನ್ನೋ ತರ ಮಾಡ್ತೀನಿ. ಏನ್ ಹೇಳಿತಾರ? ಆಕ್ಚುಲಿ ನೀನ್ ನಾನ್ ವೆಜ್ ಸಖತ್ತಾಗಿ ಮಾಡ್ತೀಯಾ. ವೆಜ್ ಸ್ವಲ್ಪ ಬೆಟರ್ ಆಗಿ ಟ್ರೈ ಮಾಡ್ಬೋದು ಬಂಗಾರ, ನನ್ನ ಪ್ರಕಾರ. ವೆಜ್ ವಾರದಲ್ಲಿ ಒಂದೇ ದಿವಸ ತಿನ್ನೋದಲ್ವಾ? ಬಟ್ ಆಕ್ಚುಲಿ ಸ್ಮೆಲ್ ಸಖತ್ತಾಗಿ ಬರ್ತಿದೆ. ಹಾಕು. ನೆಕ್ಸ್ಟ್ ನೀ ಕುಕಿಂಗ್ ಶೋ ಏನಾದ್ರು ಮಾಡು ಗೈಸ್. ಇವಾಗ ನನ್ನ ಹೆಂಡತಿ ನೆಕ್ಸ್ಟ್ ಕುಕಿಂಗ್ ಬ್ಲಾಗ್ ಏನಾದ್ರು ಮಾಡಬೇಕು ಅಂದ್ರೆ ನೀವು ಕಮೆಂಟ್ ಮಾಡ್ಬೋದು ಅಲ್ವಾ ಜನಮ್ಮ? ಹೌದು. ನೀನ್ ಕುಕಿಂಗ್ ಬ್ಲಾಗ್ ಮಾಡ್ತೀಯಾ? ಬ್ಲಾಗ್ ಮಾಡು ಬಂಗಾರು, ನೀನು ನಿಂಗೆ ಸಪೋರ್ಟ್ ಮಾಡ್ತೀನಿ ನಾನು. ಎಲ್ಲಿ ಮಾಡಕ್ ಬರೋದು ಬಂಗಾರು? ಆಯ್ತು, ಎಷ್ಟು ಹಾಕ್ತೀರಿ ಸಾಲ್ಟ್ ಹೇಳಿ? ರುಚಿಗೆ ತಕ್ಕಷ್ಟು ಉಪ್ಪು. ನಾವೇನು ಕುಕಿಂಗ್ ಬ್ಲಾಗ್ ಮಾಡ್ತಿದ್ರಿ, ಯಾಕೆ ಟಿಪ್ಸ್ ಕೊಡ್ತೀರಿ ನೋಡು. ಸೈಲೆಂಟ್ ಕುಕ್ ಮಾಡು. ನಾನು ಇವತ್ತು ನಿನಗೋಸ್ಕರ ಆಷಾಢದಲ್ಲಿ 1 ವಾರ ಮಿಸ್ ಮಾಡ್ಕೊಂಡಿದ್ದಂತ ನಿನ್ನ ಪಿಕ್ ಮಾಡಕ್ ಬಂದಿದ್ದೀನಿ. ಅಂಡ್ ನಿಮ್ಮ ಮನೆ ಹೋಮ್ ಟೂರ್ ಮಾಡಕ್ ಬಂದಿದ್ದೀನಿ. ಅಂಡ್ ನೀನ್ ಅಡಿಗೆ ಮಾಡೋದಕ್ಕೆ ಇನ್ನೊಂದು ದಿವಸ ಜನಗಳಿಗೆ ತೋರ್ಸೋಣ. ಈಗ ಸದ್ಯಕ್ಕೆ ನೀನು ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ನಾವಿಬ್ರು ಫನ್ ಆಗಿ ಇರ್ತೀವಿ. ಅದ್ಬಿಟ್ಟು ಮೊನ್ನೆ ಯಾರೋ ಕಮೆಂಟ್ ಹಾಕ್ತಿರ್ಬೋದು, ಏನಂತ ಹೇಳು, ಚೈಲ್ಡ್ ತರ ಆಡ್ತಾನೆ ಪ್ರಶಾಂತ್ ಅಂತ. ಅದಕ್ಕೆ ಏನ್ ಹೇಳ್ತೀಯಾ? ಚೈಲ್ಡ್ ತರ ಆಡ್ತಾರೆ ಅಂತೆಲ್ಲ ಹೇಳ್ತೀವಿ, ಅದಕ್ಕೆ ಏನ್ ಹೇಳ್ತೀಯ? ನಾನು ಇವರು ಇರ್ಬೇಕಾದ್ರೆ ಚೈಲ್ಡ್ ತರನ ಆಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಒಂದು ಮಗು ಇರುತ್ತೆ, ತಪ್ಪೇನಿಲ್ಲ. ಆಮೇಲೆ ಯಾರು ಇಷ್ಟಪಡೋರು ತನ್ನ ಲವರ್ ಅಥವಾ ಹಸ್ಬೆಂಡ್ ಜೊತೆ ಮಕ್ಳ ತರನೇ ಇರ್ತಾರೆ. ಎಸ್, ಅದಕ್ಕೋಸ್ಕರ ನೀವೆಲ್ಲ ಇದ್ ಮಾಡೋದು ತಪ್ಪಲ್ವಾ? ಒಂದಷ್ಟು ಜನ
ಸೊ ತಲೆ ಕೆಡಿಸ್ಕೊಳ್ಳೋ. ಬಟ್ ನೀವೇನು ಅಂದಿದ್ದೀರಾ ಅಂತ ಎಲ್ಲರೂ ಏನಂದಿದ್ದೀನಿ ಅಂತ? ನೀನೇನೋ ಡವ್ ಮಾಡ್ತಿದ್ಯಾ. ಹಂಗಾರು ನಾನು ನಿನ್ ಜೊತೆ ಹೆಂಗಿರ್ತೀನಿ ಹಂಗೆ ತಾನೇ ಇರ್ತೀನಿ. ಡವ್ ಬಟ್ ಹೌದು, ಅದು ನಮ್ ಜೊತೆ ಇರೋತ್ತಿಗೆ ನಡೆಯುತ್ತೆ, ಪಬ್ಲಿಕ್ ಮುಂದೆ ನಡಿಬಾರ್ದು, ಹಂಗಿರ್ಬಾರ್ದು ಅಂತ ಅವ್ರು ಹೇಳ್ತಿರೋದು. ಅದನ್ನ ನಾವು ತಗೋಬೇಕು. ಅದನ್ನ ನಾವು ನೆಕ್ಸ್ಟ್ ತಗೋಬೇಕಾ? ಟೈಮ್ ಅದು ನಾವು ರಿಪೀಟ್ ಮಾಡಲ್ಲ. ರಿಪೀಟ್ ಮಾಡಲ್ಲ. ನಾನು ಹೆಂಡ್ತಿ ನೋಡ್ದೆ ನಾನು ಸಪೋರ್ಟ್. ಓ ಬಿರಿಯಾನಿ ರೆಡಿ ಇದೆ. ಇದು ಬಿರಿಯಾನಿ ಅಲ್ಲ, ಟೊಮೊಟೊ ಬಾತ್. ಏನಿಲ್ಲ ನೋಡಿ, ಬಿರಿಯಾನಿ ಅಲ್ಲ ಟೊಮೊಟೊ ಬಾತ್. ಟೊಮೊಟೊ ಬಾತ್ ಸ್ಮೆಲ್ ಬರ್ತಿದೆ. ಚೆನ್ನಾಗಿ ಬಿರಿಯಾನಿ ಮಾಡಿ ಅಂದ್ರೆ ನಿಮ್ಮಲ್ಲಿ ಟೊಮೊಟೊ ಬಾತ್ ಮಾಡಿದ್ದೀರಾ. ಒಲ್ಬಿಡು, ಬಿರಿಯಾನಿ ಇದು ವಾವ್. ಸಿಕ್ಕಿತ್ತು ತಿಂತೀನಿ, ನಾನೇನ್ ಬೇಜಾರು ಮಾಡ್ಕೊಳ್ಳಲ್ಲ. ಟೊಮೊಟೊ ಬಾತ್ ನಮ್ಗೆ ನಾಟಿ ಸ್ಟೈಲ್ ಬಿರಿಯಾನಿ ಇಷ್ಟ. ನಾಟಿ ಸ್ಟೈಲು ನನಗೆ ಬರುತ್ತೆ. ಮಾಡು ಪ್ರಾಕ್ಟೀಸ್ ಮಾಡು ನಾಟಿ ಸ್ಟೈಲ್. ಮಾಡ್ತೀನಿ, ಓಕೆನಾ? ನೆಕ್ಸ್ಟ್ ಟೈಮ್ ನಾಟಿ ಸ್ಟೈಲ್ ಮಾಡ್ತೀಯಾ? ಓಕೆ, ನೆಕ್ಸ್ಟ್ ಟೈಮ್ ನಾಟಿ ಸ್ಟೈಲ್ ಮಾಡು. ನಾನ್ ಮಾಡ್ತೀನಿ. ನೀನ್ ಮಾಡ್ತೀಯ ನಾಟಿ ಸ್ಟೈಲ್? ಓಕೆ ಫೈನ್. ಏನ್ ಬೇಕು ಹೇಳಿ. ನನಗೆ ನೀನ್ ಬೇಕು. ನೀವು 15 days ಬಿಟ್ಟು ಇರ್ತಾನೆ ಇರಲಿಲ್ಲ. ಚಿನ್ನ 15 ಡೇಸ್ ಎಲ್ಲ ನೋಡಕ್ಕೆ ಬಂದಿಲ್ಲ ಎಲ್ಲ. ಬಿರಿಯಾನಿ ಮಾತ್ರ ಅಲ್ಲ, ಒಬ್ಬಟ್ಟಿನ ಸಾರು ಇಷ್ಟ ಅಂತ ಅವಳೇ ಸ್ಪೆಷಲ್ ಆಗಿ ಒಬ್ಬಟ್ಟಿನ ಸಾರು ಕೂಡ ಮಾಡಿದ್ಲು. ಅಷ್ಟೇ ಅಲ್ಲ, ನಾವು ಅದಾದಮೇಲೆ ಚಿಕನ್ ಬಿರಿಯಾನಿನ ಹಾಗೂ ಚಿಲ್ಲಿ ಚಿಕನ್ನ ತಿಂದ್ವಿ, ನಾನು ಮತ್ತು ಅವ್ರ ಭಾವ. ಸೊ ಈಗ ನೆಕ್ಸ್ಟ್ ಡೇ ಹೋಗೋಣ ಬನ್ನಿ. ಗುಡ್ ಮಾರ್ನಿಂಗ್. ಸೊ ರೆಸ್ಟ್ ನೆನ್ನೆಲ್ಲ ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ತೊಗೊಂಡ್ವಿ. ಸೊ ಜನಮ್ಮ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದೆ. ಎಲ್ಲಿಗೆ ಹೋಗಕ್ಕೆ? ಮನೆಗೆ, ಬೆಂಗಳೂರು. ಸೊ ಬೋರ್ ಆಗ್ತಿದೆ. ನೆನ್ನೆ ಬಂದಾಗ ಖುಷಿಗೆ ಫಸ್ಟ್ ಹೋಗ್ಬೇಕಪ್ಪ ಅನ್ನಿಸ್ತೈತಿ. ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡಿರ್ತಿರೋ ಟೈಮಲ್ಲಿ ಬೇಜಾರಾಗ್ತದೆ. ಯಾಕೆ ತವ್ರ ಮನೆ ಬಿಟ್ಟು ಹೋಗ್ತೀವಿ ಅಂತ. ಅದನ್ನು ತವ್ರ ಮನೆ ಕಡೆ, ಇದು ತವ್ರ ಮನೆ, ಅದು ತವ್ರ ಮನೆ ಯಾವಾಗ ಗೊತ್ತಾಗತ್ತೆ? ನೀನು ತವ್ರ ಮನೆ ಮರ್ಸೋಷ್ಟು ಪ್ರೀತಿ ಗೊತ್ತಾಗ. ಅರ್ಥ ಆಗತ್ತೆ ಬಿಕಾಸ್ ಹಂಗೆ ಅದು ನಾನು ರೀಲಲ್ಲಿ ನೋಡಿದ್ದೆ. ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಅಷ್ಟು ಅದ್ರ ಮೇಲೆ ಡಿಪೆಂಡ್. ನಂಗೆ ನಾನು ಮತ್ತೆ ತವ್ರ ಮನೆ ನೆನಪಾಗ್ತಿದೆ ಅಂದ್ರೆ ನೀವು ನನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ. ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಸಾಕು ಅಷ್ಟು. ಅಂದ್ರೆ ಇಂಡೈರೆಕ್ಟ್ ಆಗಿ ಚೆನ್ನಾಗಿ ನೋಡ್ಕೊಳಲ್ಲ. ಏನ್ ಮಾಡಕ್ಕಾಗತ್ತೆ? ನನ್ನ ಹಣೆಯಲ್ಲಿ ಬರ್ದಿರೋದು ಅಷ್ಟೇ. ಕೆಟ್ಟೋಳು ಮಾಡ್ತೀನಿ ಮೋಸ್ಟ್ಲಿ ನನ್ನ ಕೆಟ್ಟೋಳು ಮಾಡ್ತೀನಿ ಅನ್ಸುತ್ತೆ. ಓಕೆ ಫೈನ್. ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಈಗ ಇನ್ನೇನು ಹೊರಡೋದ್ರಿಂದ ಸೆನ್ಸ್ ಇನ್ನೊಂದು ಒಂದು ಜಾಗಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿ ಹೋಗಿ ಆಮೇಲೆ ನಾವು ಇಲ್ಲಿಂದ ಬಿಡ್ತೀವಿ. ಓಕೆ ಕಮಾನ್. ಎಲ್ಲ ಈಗ ನಾನು ಮತ್ತೆ ನನ್ನ ಹೆಂಡತಿ ಹೋಗ್ತಾ ಇದ್ದೀವಿ ರಂಗನ್ ಬೆಟ್ಟ. ನಮ್ಮ ಕ್ಯಾಮ್ರಾ ಹಿಡ್ಕೋ. ಎಷ್ಟಿದ್ಯಾ ನೋಡು ನೀನು. ಏಕೆ ನನಗೆ ಒಂಚೂರು ಚಾಕ್ಲೇಟ್ ಚಿಕ್ಕಿ ತಗೊಂಡ್ಬಂದಿದ್ದೆ, ನನಗೆ ಕೊಟ್ಟೇ ಇಲ್ಲ. ನೀನು ಚಿಕ್ಕಿ ಅಲ್ಲ, ನೀನು ನನ್ನ ಹೆಂಡತಿ, ಅದಕ್ಕೆ ತಗೊಂಡ್ಬಂದಿಲ್ಲ. ಸೊ ಈಗ ನಾವು ಹೋಗ್ತಾ ಇದೀವಿ. ಆಕ್ಚುಲಿ ಚಿಕ್ಕಮಂಗ್ಳೂರು ಟ್ರಾಫಿಕ್ ಆಗೋಗ್ಬಿಟ್ಟಿದೆಯಲ್ಲ. ಹಿಡನ್ ಪ್ಲೇಸ್ ಆಯ್ತಾ, ಅಲ್ಲಿ ತುಂಬಾ ಅಂದ್ರೆ ಯಾರು ಇರೋದೇ ಇಲ್ಲ. ಅದೇ ಹಿಡನ್ ಪ್ಲೇಸ್ ಆಗುತ್ತೆ ಅಂದ್ರೆ ಎಕ್ಸ್ಪ್ಲೋರ್ ಯಾರು ಮಾಡಿಲ್ಲ, ಯಾರು ತೋರಿಸ್ಲಿಲ್ಲ. ಸೊ ಓಕೆ, ರಂಗನ್ ಬೆಟ್ಟ ನಾವೇ ಫಸ್ಟ್ ತೋರಿಸ್ತಾರೆ. ಫಸ್ಟ್ ಎಲ್ಲ ತೋರಿಸಿದ್ದಾರೆ, ಬಟ್ ತುಂಬಾ ಫೇಮಸ್ ಆಗಿಲ್ಲ. ಅದು ತುಂಬಾ ಚೆನ್ನಾಗಿದೆ ಅಲ್ಲ. ಅಂದ್ರೆ ನನ್ನ ಪ್ರಕಾರ ಒಂದ್ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಅದು ಫೇಮಸ್ ಆಗಿರ್ಬೇಕು ಅಂತನಲ್ಲ, ಕೆಲವೊಂದು ಅಂಡರ್ ರೇಟೆಡ್ ಪ್ಲೇಸಸ್ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ನೀನ್ ಮುಖಕ್ಕೆ ಹಾಕೊಂಡ್ಬಿಟ್ಟು ನೀನ್ ಬೆಳ್ಳಿ ಕಾಡಿಸ್ತಾನೆ ಕಪ್ಪಿಗೆ ತಗೋಸ್ತೀವಿ. ಕೆಲವೊಂದು ಅಂಡರ್ ರೇಟೆಡ್ ಪ್ಲೇಸ್ಗಳು ಕೂಡ ಇರುತ್ತೆ, ಅದನ್ನು ನೋಡ್ಬೇಕು, ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೇಕನ್ನ ನನ್ನ ಉದ್ದೇಶ. ಹೌದು, ಬಟ್ ತುಂಬಾ ಚೆನ್ನಾಗಿದೆ. ಫುಲ್ಲು ಕಾಫಿ ಎಸ್ಟೇಟ್, ಮಧ್ಯದಲ್ಲಿ ಮಾತ್ರ ದೇವಸ್ಥಾನ ಇದೆ. ಎಷ್ಟು ಸಖತ್ತಾಗಿದೆ ಅದು, ಫುಲ್ ಪೀಸ್ಫುಲ್ ಆಗಿದೆ. ಆ ಪಕ್ಷಿಗಳ ಸೌಂಡು. ಸೊ ಕಮ್ ಆನ್, ಲೆಟ್ಸ್ ಗೋ ಟು ರಂಗನ್ ಬೆಟ್ಟ. ಸೊ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಊರು ಬಂದ್ಬಿಟ್ಟು ಹುಕ್ಕುಂದ ಅಂತ. ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಹುಕ್ಕುಂದ ಅಂತ ಈ ಊರು. ಸೊ ಈ ಹುಕ್ಕುಂದ ಊರ್ದು ಏನು ಸ್ಪೆಷಾಲಿಟಿ ಅಂತ ನಮ್ಮ ಹುಡುಗಿ ಹೇಳ್ತಾಳೆ. ಏನಮ್ಮ ಸ್ಪೆಷಾಲಿಟಿ? ಏನಿಲ್ಲ, ಇಲ್ಲಿಂದ ನೆಕ್ಸ್ಟ್ ಮುಂದೆ ಒಂದು ಊರು ಹೋದ್ರೆ ಅಲ್ಲಿ ದೆವ್ವ ಕಾಣಿಸ್ತಾ ಇತ್ತಂತೆ. ನಾನು ಚಿಕ್ಕೋಳಿ ಇರ್ಬೇಕಾದ್ರೆ ನಮ್ಮ ಅಂಕಲ್ ಹೇಳ್ತಾ ಇದ್ರು ಆಯ್ತಾ. ಪಿಕಪ್ ಅಲ್ಲಿ ಹಿಂಗಡೆ ಕೂರ್ಸ್ಕೊಂಡಿದ್ದಾರೆ ಅವರು. ಕೂರ್ಸ್ಕೊಂಡಿದ್ದಾಗ ಅವರು ಗಾಡಿಲಿ ಇದು ಮಿರರ್ ಅಲ್ಲಿ ಕಾಣಿಸ್ತಾ ಇದೆಯಂತೆ ಅವ್ರ ಹಿಂದೆ ಇರೋದು. ಅದು ಮುಂದೆ ಹೋಗ್ತಾ ಅದು ಹೊಗೆ ತರ ಕಾಣಿಸ್ತಾ ಇದೆ. ಹಿಂಗಡೆ ಯಾರು ಇಲ್ವೇ ಇಲ್ಲ, ಜಸ್ಟ್ ಹೊಗೆ ಇರೋ ತರ ಫೀಲ್ ಆಗುತ್ತೆ. ಫಾಲೋ ಮಾಡ್ಕೊಂಡು ಓಡಿಸ್ಕೊಂಡ್ ಬರೋ ತರ ಎಲ್ಲ ಆಗಿ ಭಯ ಪಟ್ಟಿ ಒಂದು 3-4 days ಚಳಿ ಜ್ವರ ಬಂದು ಮಲ್ಕೊಂಡ್ಬಿಟ್ಟಿದ್ರು. ಸೊ ಅದೆಲ್ಲ ಚಿಕ್ಕದ್ರಲ್ಲಿ ಅದೆಲ್ಲ ಸ್ಟೋರಿಗಳು ಕೇಳಿ ಕತೆ ನಿಜವೂ ನಡೆದಿಲ್ಲ, ಅದ್ರ ಕತೆ ನಡೆದಿರೋದು.
ಅವ್ರು ನಮಗೆ ಹೇಳ್ತಾ ಇದ್ರಲ್ಲ ಅದನ್ನ ಕೇಳಿ 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 ಈ ಊರ್ ಕಡೆ ಎಲ್ಲ ಬಂದಾಗೆಲ್ಲ ಅದು ನೆನಪಾಗ್ತಾ ಇರುತ್ತೆ. ಗುಡ್, ಖುಷಿ ಆಯ್ತು ನನಗೆ ನಿಜವಲ್ಲೂ. ನೀನು ಒಂದು ಕತೆಗಳು ಹೇಳ್ತೀಯ ಒಂದೊಂದು ಟೈಮು, ನಿನಗೆ ಅರ್ಥ ಆಗಬೇಕು. ಚೆನ್ನಾಗಿದೆ ಕತೆ, ತುಂಬಾ ಚೆನ್ನಾಗಿದೆ. ನೀವ್ ಹೇಳಿ, ನೀವೊಂದ್ ಕತೆ ಹೇಳಿ. ನಾನೊಂದು ಕತೆ ಏನಿಲ್ಲ, ನನ್ನ ಲೈಫಲ್ಲಿ ಆಗಿರೋ ಕತೆ. ಓಕೆನಾ? 5 ವರ್ಷದಿಂದ ಒಂದು ಇದು ಏನೋ ಕೊಳ್ಳಿ ದೇವನ ನಾನು ನೋಡಿದ್ದೆ. ಓಕೆನಾ? ಚಿಕ್ಕಮಂಗ್ಳೂರಲ್ಲಿ. ಆ ದೇವ ತುಂಬಾ ಬಂದಿದ್ದೆಮ್ಮ, ಒಂದ್ಸತಿ ಬಂದಿದ್ದೆ ಆಯ್ತಾ. ಚಿಕ್ಕಮಂಗ್ಳೂರಲ್ಲಿ ನೋಡಿದ್ದೆ ಕೊಳ್ಳಿ ದೇವ. ನನ್ಗೆ ಗೊತ್ತಿರ್ಲಿಲ್ಲ ಏನ್ ಮಾಡೋದು ಅದು ಕೊಳ್ಳಿ ದೇವ ಅಂತ. ಫುಲ್ ವೈಟ್ ಆಗಿತ್ತು, ಅಲ್ಲೂ ವೈಟ್ ಆಗಿತ್ತು. ಅದು ಹೆಣ್ಣು ದೇವ, ಕೊಳ್ಳಿ ದೇವ. ಆಮೇಲೆ ಏನಾಯ್ತು, ಆ ದೇವ ಏನೋ ನನ್ನ ಹಿಂದೆನೇ ಬರೋದು, ಫಾಲೋ ಮಾಡ್ತಾನೆ ಇರೋದು. ನಾನು ಇದೇನಪ್ಪ ಅಂತ ಅನ್ಕೊಂಡೆ. ಕೊಳ್ಳಿ ದೇವಕ್ಕೆ ಇದು ನನ್ನ ಕ್ಯಾಟಗರಿ ಇವರು ಅಂತ ಗೊತ್ತಾಗಿರ್ಬೇಕು. ಹೌದೌದು, ಫಾಲೋ ಮಾಡ್ತಾನೆ ಅಂತ ದೇವ. ಇದಕ್ಕೆ ಪೂರ್ತಿ ಕತೆ ಕೇಳು. ಕೊನೆಗೆ ಇವತ್ತು ಆ ದೇವನೇ ಕಟ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇಡೀ ಕಾಫಿ ತೋಟದಲ್ಲಿ ಯಾರು ಇಲ್ಲ. ಕಾಫಿ ತೋಟ ಹೋಗ್ಲಿ, ರೋಡಲ್ಲೇ ಯಾರು ಇಲ್ಲ. ಒಂದ್ ಗಾಡಿ ಬಂದಿರೋದೇ ಹೆಚ್ಚು. ಸೊ ಭಯ ಆಗ್ತಾ ಇದೆ ನನಗೆ. ನಾನು ಅದಕ್ಕೆ ಹೇಳ್ದೆ, ನಿಮ್ಮ ಬಾವುನೋ ನಿಮ್ಮ ಮಕ್ಕಳು ನಿಮ್ಮ ಅಮ್ಮನ ಕರ್ಕೊಂಬರೋಣ ಅಂತ. ನೀನು ಬೇಡ ಅಂತಿದ್ಯಾ. ನೋಡು ಏನ್ ಸೈಕಾಗಿದೆ ಜಾಗ, ಯಾರು ಒಬ್ರು ಇಲ್ಲ. ಒಬ್ರಾದ್ರೂ ಅಟ್ಲೀಸ್ಟ್ ನಡ್ಕೊಂಡು ಹೋಗ್ಬೇಕು ತಾನೆ, ಒಬ್ರು ಇಲ್ಲ. ನಡ್ಕೊಂಡು ಹೋಗ್ಲಿ, ಟೂ ವೀಲರ್ ಆದ್ರೂ ಓಡಾಡ್ತಿದ್ಯಾ. ಅಲ್ಲ, ನೀನೇನ ಸ್ಕೆಚ್ ಲೈಕ್ ಬಲಗಡೆ ಕಣ್ಣು ಬೇರೆ ಒದ್ರುತ್ತದ ಕಣೆ. ಹೋಗ್ಬಿಡೋಣ. ವಾಪಸ್ ಹೋಗ್ಬಿಡೋಣ. ಗಂಡ್ ಮಕ್ಳಿಗಂದ್ರೆ ಒಳ್ಳೇದೇ. ಇಲ್ಲಿ ಒಳ್ಳೇದಾಗ ಗೊತ್ತಿದೆ ಏನಿದೆಯೇ. ನೋಡಿ ಅಣ್ಣ ಸಿಕ್ಕಿದ್ರು. ಅಣಬೆ ತಗೊಂಡಿದ್ದಾರೆ. ಇದು ನಿಮ್ದೇನಾ ಅಣ್ಣ ಕಾಫಿ ತೋಟ? ಎಲ್ಲ ನಿಮ್ದೇನಾ? ಕೊಡಿ ಅಣಬೆ. ಹಂಗಾರೆ ನೋಡಿ, ನಾವು ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡಿದ್ರೆ ಒಂದೇ ಮಾತಲ್ಲ ನನಗೆ ಅಣಬೆ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. 2 ಗಾಡಿ ಸ್ವಲ್ಪ ಡಿಫಿಕಲ್ಟಿ ಇದೆ ಹೋಗೋದು, ಅದೊಂದು ಸಮಸ್ಯೆ. ಬಟ್ ಆ್ಯಕ್ಚುಲಿ ಏನು ಹೇಳಬೇಕು ಅಂತಂದರೆ ಸೌಂಡ್ ಕೇಳಿಸ್ತೀಯ ಅಲ್ಲಿ? ಅದಕ್ಕೆ ಹೇಳಿದ್ದೆ, ಪಕ್ಷಿಗಳು, ಹುಳ ಪಕ್ಷಿ ಏನೇ ಇಲ್ಲಿ ಏನೋ ಒಂದು ಸೌಂಡ್ ಕೇಳಿಸ್ತಿದ್ದಿಲ್ಲ. ಸೊ ನಾವು ಬಂದ್ವಿ, ಕೆಳಗಿಳಿದ್ವಿ. ಸೊ ರಂಗನ ಬೆಟ್ಟಕ್ಕೆ ಬಂದಿದ್ದೀವಿ. ತುಂಬ ಖಾಲಿ ಇದೆ ಆ್ಯಕ್ಚುಲಿ. ಎಲ್ಲ ಕೆಲಸಗಾರರು ಕೆಲಸ ಮಾಡ್ತಿರಲ್ಲ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ರಂಗನ ಬೆಟ್ಟ ಅಂತ ತೋರಿಸ್ತೀನಿ ಬನ್ನಿ. ಲೆಟ್ಸ್ ಸಿ ರಂಗನ ಬೆಟ್ಟ. ನೋಡಿ ಅಲ್ಲಿ ಟೋಟಲ್ ಆಗಿ ಇಷ್ಟು ಸ್ಟೆಪ್ಸ್ನ ಹತ್ತಬೇಕು ಮೇಲೆ. ನೋಡಿ ಕೇವ್ ಒಳಗಡೆ ಇರೋದು ರಂಗನ ಬೆಟ್ಟ. ದ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು. ದ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಏನ್ ಸೌಂಡ್ ನೋಡಿ, ಏನ್ ಸಖತ್ತಾಗಿದೆ. ಸೊ ಮಳೆ ಹುಳ ಅಂತಿದ್ದಾಳೆ. ನಾವು ಬೆಟ್ಟ ಹತ್ತಾ ಇದೀವಿ, ಸ್ಲಿಪ್ಪನ್ನು ಇಲ್ಲೇ ಬಿಟ್ಟು ಬೆಟ್ಟ ಹತ್ತಾ ಇದೀವಿ. ರಂಗನ ಬೆಟ್ಟ ಈಸ್ ಫೇಮಸ್ ಫಾರ್ ದ ಕೇವ್ ಟೆಂಪಲ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಚಿಕ್ಕಮಂಗ್ಳೂರಲ್ಲಿರೋರು ಎಲ್ರಿಗೂ ಆಲ್ರೆಡಿ ರಂಗನ ಬೆಟ್ಟದ ಬಗ್ಗೆ ಚೆನ್ನಾಗಿ ಗೊತ್ತು. ಹೊರಗಿನವ್ರಿಗೆ ಅಕಸ್ಮಾತ್ ಯಾರಿಗೆ ಗೊತ್ತಿರಲ್ವೋ ಈ ಜಾಗಕ್ಕೆ ಬನ್ನಿ, ತುಂಬ ತುಂಬ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಎಲ್ಲಿ? ಯಾವುದೇ? ಎಲ್ಲಿದೆ? ಎಲ್ಲಿ? ಈ ಮರದಲ್ಲಿ ನೋಡಲ್ಲಿ ಇದೇನಾ? ಅದೇ ಹುಳ ಸೌಂಡ್ ಮಾಡೋದು. ತೋರಿಸಿದ್ದು ನೋಡ, ತೋರಿಸ್ತೀವಿ. ಸಿಕ್ತು ಜೂಮ್ ಮಾಡಿದೆ. ಅದೇ ಹುಳ ಸೌಂಡ್ ಮಾಡೋದು. ಇದು ಈ ಸೈಲೆಂಟ್ ಆಯ್ತು ನಾವು ನೋಡಿದ ತಕ್ಷಣ. ನೀನು ಆ ಗ್ಯಾಪಲ್ಲಿ ಹುಳ ನೋಡಿದ್ಯಲ್ಲೇ? ನಾನು ನೋಡಿದ್ದು ತೋಟದಲ್ಲಿ ಇರುತ್ತಲ್ಲ. ಓ ಇವಾಗ ಇನ್ನು ಬೇಜಾನು ವಾಕ್ ಮಾಡ್ಬೇಕು ನಾವು. ಬಟ್ ಜನೋಮ್ಮ ಯಾತಕ್ಕೂ ನೀನೇ ಮುಂದೆ ಹೋಗು. ಹೌದಾ? ಯಾಕೆ ಮುಂದಕ್ಕೆ ಬಿಡೋಣ ಅಂತಾರೆ. ಸುಮ್ಮನೆ ಹೇಳ್ದೆ ಕಣೆ. ಪ್ರೀತಿಲಿ ಇಬ್ಬರು ಆಲ್ರೆಡಿ ಬಿದ್ದಾಗಿದೆ, ಇನ್ನೇನು ಬೀಳ್ಸಕ್ಕೆ ಹೋಗೋದು ಹೇಳು, ಅಲ್ವಾ ಬಂಗಾರು? ಇತ್ತು ಆ ಕಾಲ್ಗೆ ಯಾರು ಕೊಡ್ಸಿರೋದು ಬಂಗಾರು? ಹಾಂ, ಯಾರು ಕೊಡ್ಸಿರೋದು? ಸದ್ಯ ಈಗಲಾದ್ರು ನಾನು ಕೊಡ್ಸ್ತೇನೆ ಅಂತ ಹೇಳ್ತೀರ ಲೇ, ಹೇಳು. ಇದೊಂದು ಟಚ್ ಮಿ ನಾಟ್ ಪ್ಲಾಂಟ್ನ ಅದಲ್ಲ ಇದು. ಏನೇ? ಓಹ್ ಏಯ್ ಚೆನ್ನಾಗಿದೆ ಇದು. ಸಿಕ್ಕಾಪಟ್ಟೆ ಕ್ರೇಜಿ ಎಕ್ಸ್ಪೀರಿಯನ್ಸ್. DJ ಓಸ್ಮ ತರಬೇಕಾಯ್ತು. ಮಂಗಳೂರು ದ ಹಿಡನ್ ಜಾಮ್ ಇನ್ ಚಿಕ್ಕಮಂಗ್ಳೂರು. ಯಾವುದು? ರಂಗನ ಬೆಟ್ಟ. ಸೊ ರಂಗನ ಬೆಟ್ಟಕ್ಕೆ ನೀವು ಯಾರಾದರೂ ಫ್ಯಾಮಿಲಿ ಜೊತೆ ಬನ್ನಿ, ಆದರೆ ಯಾವುದೇ ರೀತಿ
ಗಲೀಜು ಮಾಡಬೇಡಿ, ಪ್ಲಾಸ್ಟಿಕ್ಗಳು ಎಸಿಬೇಡಿ ಅಷ್ಟೇ. ನೋಡಿ ಆಲ್ರೆಡಿ ಅಷ್ಟು ಹೇಳಿದ್ರು ಸ್ಮೋಕ್ದು ಪ್ಯಾಕೆಟ್ ಹಾಕಿದ್ದಾರೆ, ಚಾಕ್ಲೇಟ್ ಹಾಕಿದ್ದಾರೆ, ಅಲ್ಲಿ ಬಾಟಲ್ ಹಾಕಿದ್ದಾರೆ. ಸ್ವಲ್ಪನೂ ಸೆನ್ಸೇ ಇಲ್ಲ. ಇದು ಸ್ವಲ್ಪ ನೋಡ್ಕೊಳ್ಳಿ, ನೀವುಗಳೇ ಚೆನ್ನಾಗಿಡ್ಬೇಕು. ಹೌದು ನೋಡಿ, ಈ ಥರ ಏನಾದ್ರು ತೊಗೊಂಬನ್ನಿ, ಇದರಲ್ಲಿ ತೊಗೊಂಡೋಗಿ. ಹೌದು. ಮೈ ಗಾಡ್, ಏನು ಸಕ್ಕದಾಗಿದೆ. ಕೊಡಿ ಕೊಡಿ. ನನ್ನನ್ನು ಕರ್ಕೊಂಡ್ರೆ ರಂಗನ್ ಬೆಟ್ಟ ನೋಡಿ, ರಂಗನ್ ಬೆಟ್ಟಕ್ಕೆ ಬಂದಿದ್ದೀವಿ. ಈ ಬೆಟ್ಟದ ಒಳಗಡೆ ಇದೆಯಲ್ಲ ಈ ಕೇವು, ಇದ್ರ ಒಳಗಡೆ ನಾವು ಈ ದೇವಸ್ಥಾನಕ್ಕೆ ಹೋಗ್ತಿರೋದು. ರೀಸೆಂಟಾಗಿ ಒಂದು ರೀಲಲ್ಲಿ ಫೇಮಸ್ ಆಗಿತ್ತು, ಅದಕ್ಕೆ ಹೋಗಲೇಬೇಕು ಅಂತ ಫಿಕ್ಸ್ ಆದ್ವಿ ನಾನು ಅವಳು. ಎಷ್ಟು ಚೆನ್ನಾಗಿದೆ ನೋಡಿ ಕೂತ್ಕೊಳ್ಳೋಕ್ಕೆ ಬೇರೆ ಒಳಗಡೆ. ಸೊ ನೋಡ್ಬೋದು. ಹಾಂ, ಓ ಮೈ ಗಾಡ್, ಕ್ರೇಜಿ. ಬಗ್ಕೊಂಡೆ ಹೋಗ್ಬೇಕಿಲ್ಲಿ. ಹಾಂ, ಟಾರ್ಚ್ ಹಾಕ್ತೀಯಾ? ತೋ ಓಕೆ ಓಕೆ, ಎಸ್ ಸಾಕು. ಬರ್ತೀನಿ ಬೈ ಕಡೆ. ಚೆನ್ನಾಗಿದೆ ಕಣೆ, ಇದು ಸೂಪರ್ ಆಗಿದೆ. ಮೈ ಗಾಡ್, ಎದುರ್ಕೊಂಡ್ಬಿಟ್ಟೆ ಇಲ್ಲಿ ಅಂದ್ಕೊಂಡೆ. ಹ್ಞೂ, ಮುಚ್ಚಿದ್ರೆ ಅನ್ಸುತ್ತೆ ನೋಡಿ. ಬೆಳಕು ಡೈರೆಕ್ಟ್ ದೇವರಿಗೆ ಬೀಳ್ತಿದೆ ನೋಡಿ. ಇಲ್ಲೆಲ್ಲೂ ಲೈಟ್ ಇಲ್ಲ, ಬಟ್ ಬೆಳಕು ಮಾತ್ರ ಡೈರೆಕ್ಟಾಗಿ ದೇವರಿಗೆ ಬೀಳ್ತಿದೆ. ನಮ್ಮ ಅಜ್ಜನ ಮನೆ ದೇವರು. ಹೌದಾ? ಇರು, ಸ್ವಲ್ಪ ವೀಡಿಯೋ ಆಫ್ ಮಾಡಿಬಿಟ್ಟು ನಿಮ್ಮದಿಂದ ಬೇಡ್ಕೊಳ್ಳೋಣ. ಉದ್ಭವ. ಸೊ ನೋಡಿ, ಎಲ್ಲೂ ಲೈಟ್ ಇಲ್ಲ, ಇದು ಎಕ್ಸಿಟ್ಟು. ಅದೆಷ್ಟು ನೀಟಾಗಿ ಕಿರಣ, ದೇವ್ರ ಕಿರಣ ಮತ್ತು ಹಾಂ, ಬಟ್ ಅದು ಅಷ್ಟು ಕಂಪ್ಲೀಟ್ ಲೈಟು ಇಲ್ಲಿಗೆ ಮಾತ್ರ ಕರೆಕ್ಟಾಗಿ ಬೀಳುತ್ತೆ ಅಂತಂದ್ರೆ ಲೆಕ್ಕ ಹಾಕು. ಹೋಗ್ಬೇಕು ಅಂತ ಮೇಲ್ಗಡೆ ಇದೆ, ಹೋಗ್ಬೋದು. ಓ ಇಲ್ಲ, ಕಪಲ್ಸ್ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಯಾರೋ ಇದ್ದಾರೆ. ಸೌಂಡ್ ಬರ್ತಿದೆ, ಏನು ಸೌಂಡ್ ಅಂತ ಗೊತ್ತಿಲ್ಲ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ಒಂದು ಹಿಡನ್ ಚೆಮ್ ಅಂತಲೇ ಹೇಳ್ಬೋದು, ಒಳ್ಳೆ ಇದು ಅಂತಲೇ ಹೇಳ್ಬೋದು. ಒಟ್ಟಾರೆ ಒಳ್ಳೆ ದೇವಸ್ಥಾನ ಕರ್ಕೊಂಬಂದಿದ್ದು, ತುಂಬ ಖುಷಿ ಆಯಿತು. ಆ್ಯಂಡ್ ಈ ಬ್ಲಾಗ್ ಮಾಡೋ ಉದ್ದೇಶ ಒಂದೇ, ತೋರುವಿಕೆ ಅಂತಲ್ಲ. ಹೊರಗಡೆ ಎಷ್ಟೋ ಇಂಟರ್ನ್ಯಾಷನಲ್ ಟ್ರಿಪ್ಗಳು ಹೋಗ್ತೀವಿ, ನಮ್ಮಲ್ಲೇ ಎಷ್ಟೊಂದು ನಮಗೆ ಗೊತ್ತಿಲ್ಲದಿರೋ ಒಂದಷ್ಟು ಪ್ಲೇಸ್ಗಳಿರುತ್ತೆ, ಅಥವಾ ನನಗೆ ಗೊತ್ತಿಲ್ಲದಿರೋದು ಅಥವಾ ಇವಳು ಗೊತ್ತಿಲ್ಲದಿರೋದು ಪ್ಲೇಸ್ಗಳಿರುತ್ತೆ. ಆ ಥರ ಕೇಳಿ ಎಕ್ಸ್ಪ್ಲೋರ್ ಮಾಡೋದು ತಪ್ಪೇನಿಲ್ಲ. ಸೊ ಇದೊಂದು ವ್ಲಾಗಿಂದ ನಿಮ್ಗೆ ಏನಂದರೆ, ಇದು ನೋಡೋ ಸಂಖ್ಯೆ ಜಾಸ್ತಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಬರೋರು ಭಕ್ತಿಯಿಂದ ಬನ್ನಿ ಅಂತ ಕೇಳಕ್ಕೆ ಇಷ್ಟಪಡ್ತೀವಿ. ಸುಮ್ಮನೆ ಏನೋ ಒಳಗಡೆ ಇದೆ ಏನೋ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬರ್ಬೇಡಿ, ಬರೋರು ಭಕ್ತಿಯಿಂದ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಖುಷಿ ಆಗುತ್ತೆ. ನಾವು ಕಪಲ್ಸ್ ಅಲ್ಲೂ ಹತ್ಬೋದು, ಬಂಡೆ ಇದೆ, ಬಟ್ ನಾವು ರಿಸ್ಕ್ ತಗೊಳ್ಳಲ್ಲ. ನಾನು ಈ ಗ್ರಿಪ್ಪು ಈಗ ಎಷ್ಟೊಂದು ನ್ಯೂಸ್ಗಳು ನೋಡಿದ್ಮೇಲೆ ಯಾವ ಗ್ರಿಪ್ಪಿಂದ ನಾನು ಹತ್ತಲ್ಲ. ನನ್ನ ಸೇಫ್ಟಿ ಫಸ್ಟ್ ಪ್ರಿಯಾರಿಟಿ. ಒಂದು ಬ್ಯೂಟಿಫುಲ್ ವ್ಲಾಗ್, ನಮ್ಮಿಬ್ರದ್ದು ಫಸ್ಟ್ ವ್ಲಾಗ್ ಆಫ್ಟರ್ ಮ್ಯಾರೇಜ್ ಅಲ್ಲ. ಸೊ ಇನ್ನು ಮುಂದೆ ನಮ್ಮ ವ್ಲಾಗ್ಸು ಫನ್ನಿ ಆಗಬೇಕು ಅಂದರೆ ಫನ್ನಿ ವ್ಲಾಗ್ಸ್ ಮಾಡಿ ಅಂತ ಕಮೆಂಟ್ ಮಾಡಿ, ಇಲ್ಲ ಈ ಥರ ಏನೋ ಎಕ್ಸ್ಪ್ಲೋರ್ ಮಾಡೋ ಅಂಥದ್ದಾಗಿರ್ಬೋದು, ಹೊಸ ಜಾಗದ ಅದನ್ನು ಎಕ್ಸ್ಪ್ಲೋರ್ ಕಮೆಂಟ್ ಮಾಡಿ. ಯಾವುದೇ ಆಗಿದ್ರು ಫಸ್ಟ್ ಕಮೆಂಟ್ ಮಾಡಿ. ಹಾಯ್ ಬ್ರೋ, ಥ್ಯಾಂಕ್ ಯು. ನೋಡಿ ಅಲ್ಲಿ ನಮ್ಮ ಫ್ಯಾನ್ ಇದ್ದಾರೆ, ಪ್ರೀತಿಯಿಂದ. ಹೆಂಗೋದ್ರಿ ಬ್ರೋ ಅಲ್ಲಿ? ಎಲ್ಲೋದ್ರಿ? ಹೆಂಗೆ? ಬೇಡ ಬ್ರೋ, ಬೆಟ್ಟ ಎಲ್ಲ ಭಯ ಆಗ್ತಿದ್ರು ನ್ಯೂಸ್ ನೋಡಿದ್ಮೇಲೆ. ದಯವಿಟ್ಟು ಬೇಡ. ನೀವಿಬ್ರೇ ಹುಡುಗರು, ಈ ಹುಡುಗಿರಿದ್ದಾರಾ? ಹುಷಾರು ನೋಡ್ಕೊಳ್ಳಿ. ಅಲ್ಲಿ ನಿಮ್ಮಿಬ್ರು ನೋಡ್ಕೊಳ್ಳಿ ಅಂದಿದ್ದು. ಅವ್ರು ನೋಡ್ಕೊಳ್ಳಿ ಅಂತ ಅನ್ಕೊಂಬಿಟ್ಟ ಪಾಪ. ಎನಿವೇಸ್, ಯಾಕಂದ್ರೆ ಈಗ ತಳ್ಳೋದು ಜಾಸ್ತಿ, ಎಲ್ಲರೂ ತಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ. ಹುಡುಗರು ಬಂದ್ರು ತಳ್ತಾರೆ, ಹುಡುಗಿರು ಬಂದ್ರು ತಳ್ತಾರೆ, ಒಟ್ಟಲ್ಲಿ ಬೆಟ್ಟ ನೋಡಿದ್ರೆ ತಳ್ತಾರೆ. ಸೊ ಗೈಸ್, ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಟ್ಯಾಲೆಂಟೆಡ್ ಕಲಾವಿದ. ಎಂಡ್ ಮಾಡೋ ಟೈಮ್ ಇದು, ಸ್ಟಾರ್ಟ್ ವಿಡಿಯೋ ಅಲ್ಲ. ಸೊ ಗೈಸ್, ನಾವು ರಂಗನ್ ಬೆಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ.
ಸೊ ಇದು ಇಷ್ಟ ಆಗಿದ್ರೆ ಪ್ಲೀಸ್ ಇಲ್ಲ, ಇದು ಒಂದು ನಿಮಿಷ ಇರು ಜನಮ್ಮ. ಸೊ ನಾವು ಬಂದಿದ್ದು ನಾನು ಇವಳನ್ನ ಪಿಕ್ ಮಾಡಕ್ಕೆ ಇವಳನ್ನ ಒಂದು ವಾರ ನಾನು ಚಿಕ್ಕಮಗಳೂರಲ್ಲಿ ಬಿಟ್ಬಿಟ್ಟಿದ್ದೆ, ಆದ್ರಿಂದ ನಾನು ಆಷಾಢ ಅಂತ ಬಿಟ್ಟಿದ್ದೆ. ಸೊ ಆಷಾಢಕ್ಕೆ 15 days 15 days ಅದೇ ಆಷಾಢಕ್ಕೆ ಇವಳನ್ನ ಕರ್ಕೊಂಡೇ ಬರಬೇಕು ಅಂತ ಹೇಳಿ ಫಿಕ್ಸ್ ಆಗ್ಬಿಟ್ಟಿದ್ಲು. ಕರ್ಕೊಂಬ ಅಂತಿದ್ಲು, ಆದ್ರಿಂದ ಕರ್ಕೊಂಬರಕ್ ಬಂದೆ. ಅಂದ್ರೆ ನೀವು ನನಗೋಸ್ಕರ ಬಂದಿಲ್ಲ, ನಾನು ಹೇಳಿದಕ್ಕೆ ಬಂದಿರೋ ತರ. ರಿಕ್ವೆಸ್ಟ್ ಮಾಡ್ತಿದ್ದಲ್ಲ, ಸೂಪರ್. ಸೊ ಆದ್ರಿಂದ ಅವರು ಮನೆಗೆ ಬಂದಿದ್ರೆ ಸರ್ ನಮ್ಮ ಅತ್ತೆ ಮನೆಗೆ ಬಂದು ಅಲ್ಲೊಂದ್ ಸ್ವಲ್ಪ ವ್ಲಾಗ್ ಮಾಡಿದ್ವಿ. ಹಂಗೆ ನೆಕ್ಸ್ಟ್ ಡೇ ಎಲ್ಲಿ ಹೋಗೋಣ ಅಂತ ಹೇಳ್ತಿದ್ವಿ ಕೃಷ್ಣ, ರಂಗನ್ ಬೆಟ್ಟಕ್ಕೆ ಹೋಗೋಣ ಅಂದ್ಲು. ಸೊ ಬಂದಿದ್ದೀವಿ ನಾನು ಅವಳು. ಸೊ ಎನಿವೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾದ್ರೆ ಇಷ್ಟೇ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮಿಬ್ಬರು ವಿಡಿಯೋಸ್ ಬೇಕು ಅಂತಂದ್ರೆ ಬೇಗ ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.